ನಮಸ್ಕಾರ ಸ್ನೇಹಿತರೆ. ಈ ಜೋಡಿ ನೋಡೋದಕ್ಕೆ ಎಷ್ಟು ಮುದ್ದಾಗಿದೆ ಅಲ್ವಾ? ಇವರಿಬ್ರು ದಕ್ಷಿಣ ಭಾರತದ ಸಿಕ್ಕಾಪಟ್ಟೆ ಫೇಮಸ್ ನಟ ಕಮ್ ಕಂಟೆಂಟ್ ಕ್ರಿಯೇಟರ್ಸ್. ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಅನ್ನು ಕೂಡ ಹೊಂದಿದ್ದಾರೆ. ಆದರೆ ನಿನ್ನೆ ರಾತ್ರಿ ಇವರ ಪತ್ನಿ ಪರಪುರುಷನ ಜೊತೆ ಓಡಿ ಹೋಗಿದ್ದಾರೆ. ಅದರಲ್ಲೂ ಬಸ್ ಕಂಡಕ್ಟರ್ ಜೊತೆಗೆ ಗಂಟು ಮೂಟೆ ಕಟ್ಟಿಕೊಂಡು ರಾತ್ರೋರಾತ್ರಿ ಮನೆ ಬಿಟ್ಟು ಓಡಿ ಹೋಗಿದ್ದಾರೆ. ಸಿಸಿಟಿವಿ ದೃಶ್ಯ ಎಲ್ಲಾ ಕಡೆ ವೈರಲ್ ಆಗಿದೆ. ಅದಕ್ಕೆ ಕಾರಣ ತಿಳಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ. ಇದೇ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಿಂದ ಬೆಳೆದ ಈ ವ್ಯಕ್ತಿಯ ಬದುಕು ಈಗ ಅದೇ ಒಂದು ಸೋಷಿಯಲ್ ಮೀಡಿಯಾದಿಂದ ಒಂದೇ ದಿನಕ್ಕೆ ಬೀದಿಗೆ ಬಂದುಬಿಟ್ಟಿದೆ. ಮತ್ತೊಂದು ಅಚ್ಚರಿಯ ಸಂಗತಿ ಏನೆಂದ್ರೆ, ಇವರಿಬ್ರು ಪ್ರೀತಿಸಿ 1 ವರ್ಷದ ಹಿಂದೆ ಅಷ್ಟೇ ಮದುವೆ ಆಗಿದ್ರು. ಮದುವೆಗೂ ಕೂಡ ಕೋಟಿ ಹಣ ಖರ್ಚು ಮಾಡಿದ್ರು. ಅಸಲಿಗೆ ಕೋಟಿ ದುಡಿಯುವಂತಹ ಗಂಡನನ್ನು ಬಿಟ್ಟು ಒಂದು ಖಾಸಗಿ ಬಸ್ ಕಂಡಕ್ಟರ್ ಜೊತೆ ಈಕೆ ಓಡಿ ಹೋಗಿದ್ದು ಯಾಕೆ ಅಂತ ಗೊತ್ತಾ? ಪಾಪ ಗಂಡ ಇವಾಗ ನನ್ನ ಹೆಂಡತಿಯನ್ನ ಹುಡುಕಿ ಕೊಡಿ ಎಂದು ಕಣ್ಣೀರು ಹಾಕ್ತಿದ್ದಾನೆ. ಯಾರು ಈ ಫೇಮಸ್ ನಟ? ಈ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಿರೋದಕ್ಕೆ ವಿಡಿಯೋನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ನೇಹಿತರೆ, ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಪ್ರೋತ್ಸಾಹ ಕೊಡುತ್ತೆ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ಈ ವಿಚಾರದಲ್ಲಿ ಮದುವೆಯಾಗಿ ರಾತ್ರೋರಾತ್ರಿ ಬಸ್ ಕಂಡಕ್ಟರ್ ಜೊತೆ ಈ ಹುಡುಗಿ ಓಡಿ ಹೋಗಿದ್ದು ಸರಿನಾ? ಎಸ್ ಆರ್ ನೋ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಿನ್ನೆಯಿಂದ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಖ್ಯಾತ ನಟ ಕಮ್ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಅವರ ಪತ್ನಿ ಗಂಟು ಮೂಟೆ ಕಟ್ಟಿಕೊಂಡು ನೈಟಿಯಲ್ಲೇ ಮನೆ ಬಿಟ್ಟು ಓಡಿ ಹೋಗಿದ್ದಾರೆ. ಈತನ ಹೆಸರು ಅಖಿಲ್ ಎನ್ಆರ್ಡಿ. ಈತ ಸಾಮಾನ್ಯದವನಲ್ಲ, ಸಿಕ್ಕಾಪಟ್ಟೆ ಫೇಮಸ್. ಸ್ನೇಹಿತರೆ, ನಿಮಗೆ ಗೊತ್ತಾಗ್ಲಿ ಅಂತ ಹೇಳ್ತಿದ್ದೀನಿ, ಕನ್ನಡದ ಫೇಮಸ್ ಇನ್ಫ್ಲೂಯೆನ್ಸರ್ಸ್ ಅಂದ್ರೆ ನಮಗೆ ನೆನಪಿಗೆ ಬರೋದು ಡಾಕ್ಟರ್ ಬ್ರೋ. ಇವರಿಗೆ 30 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಇನ್ನು ಸ್ಯಾಮ್ ಸಮೀರ್ಗೆ 12 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಆದರೆ ಈ ಅಖಿಲ್ ಎನ್ಆರ್ಡಿ 49 ಲಕ್ಷ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ಲೆಕ್ಕ ಹಾಕೊಳ್ಳಿ ಈತ ಎಷ್ಟರ ಮಟ್ಟಿಗೆ ಫೇಮಸ್ ಅಂತ. ಪ್ರತಿದಿನ ಯೂಟ್ಯೂಬ್ ನಲ್ಲಿ ವಿಡಿಯೋ ಹಾಕುತ್ತಿದ್ದ. ಆದರೆ ಹೆಂಡತಿ ಮಾಡಿರುವಂತಹ ಕೆಲಸಕ್ಕೆ ಈಗ 3 ದಿನಗಳಿಂದ ಯಾವುದೇ ಒಂದು ವಿಡಿಯೋ ಹಾಕಿಲ್ಲ. ಇನ್ನು ನಮ್ ಜನ ಕೂಡ ಆತನನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದಾರೆ. ಅಸಲಿಗೆ ಆಗಿದ್ದೇನೋ ನೋಡೋಣ ಬನ್ನಿ. ಸ್ನೇಹಿತರೆ, ಈತನ ಹೆಸರು ಅಖಿಲ್ ಎನ್ಆರ್ಡಿ. ಈತ ಮೂಲತಃ ಕೇರಳದ ಅಲಪಿಯವರು. ಕಳೆದ 10 ವರ್ಷಗಳಿಂದ ಯೂಟ್ಯೂಬ್ ನಲ್ಲಿ ಕಾಮಿಡಿ ವಿಡಿಯೋಗಳನ್ನ ಮಾಡಿಕೊಂಡು ಜನರನ್ನ ರಂಜಿಸೋದಲ್ಲದೆ ಪ್ರತಿಯೊಬ್ಬರ ಮನೆ ಮಾತಾಗಿದ್ದಾನೆ. ಈತನ ವಿಡಿಯೋ ನೋಡಿಲ್ದೆ ಇರುವವರು ಕೇರಳದಲ್ಲಿ ಇರೋಕೆ ಸಾಧ್ಯನೇ ಇಲ್ಲ. ಈತನ ಯೂಟ್ಯೂಬ್ ಕಾಮಿಡಿ ವಿಡಿಯೋಸ್ ಹಾಗೂ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿಕೊಂಡು ಈತನಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ. ಯೂಟ್ಯೂಬ್ ನಲ್ಲಿ ಸರಿಸುಮಾರು 50 ಲಕ್ಷ, ಇನ್ಸ್ಟಾಗ್ರಾಮ್ ನಲ್ಲಿ 20 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಈತನ ರೀಲ್ಸ್ ನೋಡ್ಕೊಂಡು ಒಂದು ಹುಡುಗಿ ಮೇಘ ಅಂತ ಈತನಿಗೆ ಮೆಸೇಜ್ ಮಾಡ್ತಾಳೆ, ನಾನು ನಿಮ್ಮ ದೊಡ್ಡ ಫ್ಯಾನ್ ಅಂತ. ಆನಂತರ ಭೇಟಿ ಆಗಬಹುದಾ ಅಂತ ಕೇಳ್ತಾಳೆ. ಭೇಟಿಯಾದ ಮೇಲೆ ಈತನ ವಿಡಿಯೋಗಳಲ್ಲಿ ರೀಲ್ಸ್ ನಲ್ಲಿ ಕಾಣಿಸೋಕೆ ಶುರು ಆಗ್ತಾಳೆ. ಆಕೆ ಕೂಡ ಸ್ವಲ್ಪ ಮಟ್ಟಿಗೆ ಫೇಮಸ್ ಆಗ್ತಾಳೆ. ಈ ಅಖಿಲ್ ತಿಂಗಳಿಗೆ ಏನಿಲ್ಲ ಅಂತಂದ್ರೂ 25ರಿಂದ 30 ಲಕ್ಷ ರೂಪಾಯಿವರೆಗೂ ದುಡಿತಾನೆ. ಜೊತೆಗೆ ಸಿನಿಮಾಗಳಲ್ಲೂ ಕೂಡ ನಟಿಸೋಕೆ ಶುರು ಮಾಡಿದ್ದಾನೆ. ನಂತರ ಇಬ್ಬರು ಪ್ರೀತಿಸ್ತಾರೆ, ಮನೆಯಲ್ಲಿ ಹೇಳ್ತಾರೆ. 2 ಕುಟುಂಬಗಳು ಒಪ್ಪಿಕೊಂಡು 2024ರ ನವೆಂಬರ್ನಲ್ಲಿ ಅದ್ದೂರಿಯಾಗಿ ಮದುವೆ ಆಗ್ತಾರೆ. ಏನ್ ಎಂಗೇಜ್ಮೆಂಟ್ ವಿಡಿಯೋ ಅಂತೆ, ಮದುವೆ ವ್ಲಾಗ್ ಅಂತೆ, ಈ ರೀತಿ ಎಲ್ಲವನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾರೆ. ಎಲ್ಲವೂ ಚೆನ್ನಾಗಿನೇ ನಡೀತಾ ಇತ್ತು. ವಿಡಿಯೋಗಳು ನೋಡಿ ಪ್ರತಿಯೊಬ್ಬರು ಖುಷಿಯಾಗಿದ್ದಾರೆ. ಅಬ್ಬಬ್ಬಾ ಎಂತ ಜೋಡಿ ಅಂತೆಲ್ಲ ಮಾತನಾಡ್ತಿದ್ರು. ನಿನ್ನೆ ರಾತ್ರಿ ಈ ಮೇಘ ಗಂಡನನ್ನು ಬಿಟ್ಟು ಗಂಟು ಮೂಟೆ ಕಟ್ಟಿಕೊಂಡು ಪ್ರಿಯಕರನ ಜೊತೆ ಪರಾರಿಯಾಗಿದ್ದಾಳೆ. ಇವಳು ಓಡೋಗಿರೋದಕ್ಕಿಂತ ಅಲ್ಲಿ ಹೆಚ್ಚು ಚರ್ಚೆ ಆಗ್ತಿರುವಂತ ವಿಷಯ ಏನಂದ್ರೆ, ಬಸ್ ಕಂಡಕ್ಟರ್ ಜೊತೆ ಓಡೋಗಿದ್ದಾಳೆ ಅಂತ. ಲಕ್ಷ ದುಡಿಯುವಂತಹ ಗಂಡನನ್ನ ಬಿಟ್ಟು 20-30 ಸಾವಿರ ದುಡಿಯುವಂತಹ ಕಂಡಕ್ಟರ್ ಜೊತೆ ಯಾಕೆ ಓಡಿ ಹೋಗಿದ್ದಾಳೆ ಅಂತ ಎಲ್ಲಾ ಮಾಧ್ಯಮಗಳು ಚರ್ಚೆ ಮಾಡೋಕೆ ಶುರು ಮಾಡಿದ್ದಾರೆ. ಈ ಮೇಘ ಓಡೋಗಿರುವಂತಹ ವ್ಯಕ್ತಿ ಒಬ್ಬ ಖಾಸಗಿ ಬಸ್ಸಿನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ.
ಅಖಿಲ್ ಯಾವಾಗ್ಲೂ ಯೂಟ್ಯೂಬ್ ವಿಡಿಯೋಗಳು, ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ಅಂತ ಪ್ರತಿದಿನ ಕಂಟೆಂಟ್ ಮಾಡೋದ್ರಲ್ಲಿ ಮುಳುಗೋಗಿರ್ತಾನೆ. ಅದಕ್ಕೆ ಈ ಮೇಘ ತನ್ನ ತಾಯಿಯ ಮನೆಗೆ ಹೋಗ್ಬೇಕಾದ್ರೆ ಖಾಸಗಿ ಬಸ್ನಲ್ಲಿ ಹೋಗ್ತಿದ್ಲು. ಈ ಮೇಘ ನಾಯರ್ ಕೂಡ ವಿಡಿಯೋಗಳನ್ನ, ರೀಲ್ಸ್ಗಳನ್ನ ಮಾಡ್ತಿದ್ಲು. ಈಕೆಗೂ ಕೂಡ 1.5 ಲಕ್ಷ ಫಾಲೋವರ್ಸ್ ಇದ್ದಾರೆ. ಈಕೆಯನ್ನ ನೋಡಿ ಆ ಬಸ್ ಕಂಡಕ್ಟರ್, ನಾನು ನಿಮ್ಮ ಅಭಿಮಾನಿ, ನಿಮ್ಮ ರೀಲ್ಸ್ ಯಾವಾಗ್ಲೂ ನೋಡ್ತೀನಿ ಅಂತ ಹೇಳಿ ಪರಿಚಯ ಮಾಡ್ಕೊಂತಾನೆ. ಆನಂತರ ಈ ಪರಿಚಯ ಚಾಟಿಂಗ್ಗೆ ತಿರುಗುತ್ತೆ. ಆನಂತರ ಅದು ಡೇಟಿಂಗ್ ಕೂಡ ಆಗುತ್ತೆ. ಇಬ್ಬರು ಸುತ್ತಾಡೋಕ್ಕೂ ಶುರು ಮಾಡ್ಬಿಡ್ತಾರೆ. ಆದರೆ ಪಾಪ ಅಖಿಲ್ ಹೆಂಡತಿಗೆ ಕೇಳಿದ್ದನ್ನೆಲ್ಲ ಕೊಡಿಸ್ಬೇಕು ಅಂತ ಕಷ್ಟಪಟ್ಟು ದುಡಿತಾ ಇರ್ತಾನೆ. ಆದರೆ ಹೆಂಡತಿ ನೋಡಿದ್ರೆ ಪರಪುರುಷನ ಜೊತೆ ಆರಾಮಾಗಿ ಸುತ್ತಾಡ್ಕೊಂಡು ಇರ್ತಾಳೆ. ನೆನ್ನೆ ಇದ್ದಕ್ಕಿದ್ದಂತೆ ಮೇಘಾಗೆ ಏನನ್ನಿಸ್ತೋ ಏನೋ ಗೊತ್ತಿಲ್ಲ. ಆಕೆ ಬಟ್ಟೆ ಒಂದು ಬ್ಯಾಗ್ನಲ್ಲಿ, ಹಣ, ಒಡವೆ ಮತ್ತೊಂದು ಬ್ಯಾಗ್ನಲ್ಲಿ ತುಂಬಿಕೊಂಡು ನೈಟಿಯಲ್ಲೇ ಮನೆ ಬಿಟ್ಟು ಹೋಗ್ತಾಳೆ. ಪ್ರಿಯಕರ ಮನೆ ಹತ್ರನೇ ಬಂದು ಕಾಯ್ತಾ ಇರ್ತಾನೆ. ಮೇಘನ ಕೈ ಹಿಡಿದು ಕರ್ಕೊಂಡು ಹೊರಟೋಗ್ತಾನೆ. ಪ್ರತಿದಿನದಂತೆ ತನ್ನ ಶೂಟಿಂಗ್ ಕೆಲಸ ಮುಗಿಸಿ ಅಖಿಲ್ ಮನೆಗೆ ಬರ್ತಾನೆ. ಆದರೆ ಹೆಂಡತಿ ಮನೆಯಲ್ಲಿ ಇರೋದಿಲ್ಲ. ಫೋನ್ ಕೂಡ ಮಾಡ್ತಾನೆ, ಆದರೆ ಫೋನ್ ನಾಟ್ ರೀಚಬಲ್ ಬರುತ್ತೆ. ಗಾಬರಿಯಿಂದ ಏನಾಯ್ತು ತಡಿ ನೋಡೋಣ ಅಂತ ಮನೆಯ CCTV ಕ್ಯಾಮೆರಾವನ್ನ ಚೆಕ್ ಮಾಡಿದಾಗ ಅಸಲಿ ನಿಜಾಂಶ ತಿಳಿಯುತ್ತೆ. ಇದನ್ನು ನೋಡಿದಾಗ ಅಖಿಲ್ಗೆ ಮೊದಲು ನಂಬೋಕೆ ಆಗೋದಿಲ್ಲ. ಹೆಂಡತಿ ಈ ರೀತಿ ಮಾಡಿರೋಕೆ ಸಾಧ್ಯವಿಲ್ಲ ಅಂತ ಅಂದ್ಕೊಳ್ತಾನೆ. ಆದರೆ ಹೆಂಡತಿ ಮನೆಯಲ್ಲಿ ಒಂದು ಪತ್ರವನ್ನ ಬರೆದಿಟ್ಟು ಹೋಗಿರ್ತಾಳೆ. ನನಗೆ ನಿನ್ನ ಜೊತೆ ಜೀವನ ಸಾಕಾಗಿದೆ, ನಾನು ಬೇರೊಬ್ಬನ ಜೊತೆ ಜೀವನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನ ಹುಡುಕಬೇಡ, ನನ್ನ ಪಾಡಿಗೆ ನನ್ನನ್ನ ಬಿಟ್ಟು ಬಿಡು ಅಂತ ಪತ್ರ ಬರೆದಿಟ್ಟು ಹೋಗಿರ್ತಾಳೆ. ಇದನ್ನು ನೋಡಿ ಅವನಿಗೆ ಏನ್ ಮಾಡಬೇಕು ತಿಳಿಯದೆ ಸ್ನೇಹಿತನಿಗೆ ವಿಚಾರವನ್ನ ಹೇಳ್ತಾನೆ. ಅವನ ಸ್ನೇಹಿತನೇ ಈ ವಿಡಿಯೋವನ್ನು ಮೀಡಿಯಾಗೆ ಹಾಗೂ ಸೋಷಿಯಲ್ ಮೀಡಿಯಾಗೆ ಎಲ್ಲ ಕಡೆ ಹಬ್ಬಿಸ್ತಾನೆ. ಈಗ ಅಖಿಲ್ ಹೆಂಡತಿಗಾಗಿ ಕಾದು ಕುಳಿತಿದ್ದಾನೆ. ಇನ್ನು ಅನೇಕರು ಈ ಅಖಿಲ್ರನ್ನೇ ದೂಷಿಸ್ತಾ ಇದ್ದಾರೆ. ಈತ ಗಂಡ್ಸಲ್ಲ, ಹೆಂಡತಿಯನ್ನ ಸರಿಯಾಗಿ ನೋಡ್ಕೋತಿರ್ಲಿಲ್ಲ, ಖುಷಿ ಪಡಿಸ್ತಿರ್ಲಿಲ್ಲ, ಅದಕ್ಕೆ ಅವಳು ಬಸ್ ಕಂಡಕ್ಟರ್ ಜೊತೆ ಓಡೋಗಿದ್ದಾಳೆ. ಇನ್ನು ಕೆಲವರು ಅಖಿಲ್ ಏನ್ ಚಿತ್ರಹಿಂಸೆ ಕೊಟ್ಟಿದ್ನೋ ಏನೋ, ಅದಕ್ಕೆ ಅವಳು ಓಡೋಗಿರ್ತಾಳೆ ಅಂತಿದ್ದಾರೆ. ಮತ್ತು ಕೆಲವರು ಇವನಿಗೆ ಆಗಬೇಕು, ಲಕ್ಷ ಲಕ್ಷ ದುಡಿದು ಶೋಕಿ ಮಾಡ್ತಿದ್ದ, ಈಗ ಇವನಿಗೆ ಸರಿಯಾಗಿ ಬುದ್ಧಿ ಬಂದಿರುತ್ತೆ ಅಂತೆಲ್ಲ ಸಿಕ್ಕಾಪಟ್ಟೆ ಟ್ರೋಲ್ ಮಾಡುತ್ತಿದ್ದಾರೆ. ಇನ್ನು ಕೆಲವರು ಇವಳು ಸರಿಯಾಗಿ ಮಾಡಿದ್ದಾಳೆ, ಬೇರೆಯವರ ತರಹ ಗಂಡನನ್ನ ಸಾಯಿಸೋದು ಮಾಡಿಲ್ಲ ಅಂತಿದ್ದಾರೆ. ಆದರೆ ಪ್ರೀತಿಸಿ ಮದುವೆಯಾಗಿ ಓಡಿ ಹೋದ ಹೆಂಡತಿಯನ್ನು ಯಾರೂ ದೂಷಿಸ್ತಾ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಸೋಷಿಯಲ್ ಮೀಡಿಯಾದಿಂದ ಪರಿಚಯವಾದ ಹುಡುಗಿಯನ್ನ ಪ್ರೀತಿಸಿ ಮದುವೆ ಆಗಿದ್ದ. ಅದೇ ಸೋಷಿಯಲ್ ಮೀಡಿಯಾದಿಂದ ಅವನ ಹೆಂಡತಿಯನ್ನು ಮತ್ತೊಬ್ಬ ಬುಟ್ಟಿಗೆ ಹಾಕೊಂಡ. 10 ವರ್ಷಗಳಿಂದ ಕಷ್ಟಪಟ್ಟು ಬೆಳೆದಿದ್ದ ಅಖಿಲ್ ಶ್ರಮಕ್ಕೆ ಈಗ ಬೆಲೆ ಇಲ್ಲದಂತಾಗಿದೆ. ಎಲ್ಲರೂ ಕೂಡ ಟ್ರೋಲ್ ಮಾಡ್ತಿದ್ದಾರೆ. ಇನ್ನು ನಿಮಗೇನ್ ಅನ್ಸುತ್ತೆ ಸ್ನೇಹಿತರೆ, ಈ ವಿಚಾರದಲ್ಲಿ ಹೆಂಡತಿಗಾಗಿ ಕಾಯುತ್ತಿರುವ ಅಖಿಲ್ ಮತ್ತೆ ಹೆಂಡತಿ ವಾಪಸ್ ಬಂದ್ರೆ ಸೇರಿಸಿಕೊಳ್ಬೇಕಾ, ಅಥವಾ ತನ್ನ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಕಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.